ಇನ್ನು ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ನಂತರ ಸಾಮಾನ್ಯವಾಗಿ ಸಂಭ್ರಮಾಚರಣೆ ಇರುತ್ತೆ. ಆದರೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಒಂದು ಘೋಷಣೆ ಈಗ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿರೋದು. ಕಾಂಗ್ರೆಸ್ನ ಸದಸ್ಯ ನಾಜೀರ್ ಹುಸೇನ್ ಅವರ ಸುತ್ತ ಇದ್ದಂಥ ಬೆಂಬಲಿಗರು ಅಲ್ಲಿ ಘೋಷಣೆ ಕೂಗ್ತಾ ಇದ್ರು. ನಾಜೀರ್ ಹುಸೇನ್ ಬೆಂಬಲಿಗರು ಗೆಲುವಿನ ಸಂಭ್ರಮದ ನಡುವೆ ಒಂದು ಜಿಂದಾಬಾದ್ ಘೋಷಣೆ, ಅದು ಈಗ ಒಂದು ಆರೋಪವಾಗಿದೆ. ಅವ್ರ ಮೇಲೆ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಅವರು ಈಗ ಪ್ರತಿಭಟನೆ ಮಾಡೋಕ್ಕೂ ಮುಂದಾಗಿದ್ದಾರೆ. ಗೆಲುವಾಗಿದೆ 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 ಇದು ನಾಸೀರ್ ಹುಸೇನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದಾದ ಮೇಲೆ ಯಾವ ರೀತಿ ಘೋಷಣೆಗಳು ಮೊಳಗಿದ್ವು ಅನ್ನುವಂಥದ್ದು, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಡ ಬಂತು ಅಂತ ಯಾಕೋ ಕೇಳಿದಂಥ ಸಂದರ್ಭದಲ್ಲಿ ಹಂಗೆ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪೊಲೀಸರು ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕಿ ಅವರು FSLಗೂ ಕೂಡ ಕಳಿಸ್ತಾ ಇದ್ದಾರೆ ಈ ವಿಡಿಯೋನ. ಪ್ರಶ್ನೆ ಬೇರೆ. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಈ ನಾಸೀರ್ ಹುಸೇನ್ ಅನ್ನುವಂಥ ವ್ಯಕ್ತಿ ಮಾಧ್ಯಮದವ್ರ ಜೊತೆಗೆ ನಡ್ಕೊಂಡಂಥ ರೀತಿ. ಅವಿನಾಶ್, ನೀವು ಜನಪ್ರತಿನಿಧಿ ಆದ ತಕ್ಷಣ ನಿಮ್ಮ ತಲೆ ಮೇಲೆ ಕೊಂಬರಲ್ಲ ನಾಸೀರ್, ನಿಮ್ಮ ತಲೆ ಮೇಲೆ ಕೊಂಬರಲ್ಲ. ನಿಮಗೆ ಭಾಳ ದೊಡ್ಡ ನಾಯಕರಾಗ್ಬಿಟ್ರಿ ನೀವು, ದೇಶನೇ ನಿಮ್ಮ ತಿರುಗಿ ನೋಡೋ ಅಂತ ನೀವು ನಾಯಕರಾಗ್ಬಿಟ್ರಿ ಅಂತ ಭ್ರಮೆ ಇದ್ದರೆ ಬಿಟ್ಬಿಡಿ ಅದನ್ನು. ಪತ್ರಕರ್ತರು ಏನಾದರೂ ಕೇಳಿದಂಥ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಉತ್ತರ ಕೊಡೋ ಕಲ್ತುಗಳೇ ನಿಮ್ಮ ಯೋಗ್ಯತೆಗೆ, ನಿಮ್ಮ ಹಣೆ ಬರೋಕ್ಕೆ. ಭಾಳ ದೊಡ್ಡ ನಾಯಕನಲ್ಲ ನೀವು, ಅದೃಷ್ಟ ಖುಲಾಯಿಸಿ ನೀವು MP ಆಗಿರೋದು ನೀವು. ಕಾಂಗ್ರೆಸ್ ನಿಮ್ಮನ್ನು ಕೈ ಹಿಡಿತು, ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ನಿಮ್ಮ ಜೊತೆ ನಿಂತ್ಕೊಂಡ್ರು, ಅದಕ್ಕೋಸ್ಕರ ನೀವು ನಾಯಕರಾದ್ರಿ. ನಿಮ್ಮನ್ನು ನೀನು ಉಳಿದಂಥವ್ರು ಫಾಲೋ ಮಾಡಿಬಿಟ್ರೆ ಗತಿ ಏನು? ಪತ್ರಕರ್ತರು ನಮ್ಮ ಕೆಲಸ ಅದೇ ರೀ, ನಿಮ್ಮನ್ನು ಕೇಳೋವಂಥದ್ದು. ನೀವು ಇಷ್ಟೊಂದೆಲ್ಲ ವಿಚಾರ ಆದಾಗಲೂ ಕೂಡ ಕೂಲಾಗಿದ್ರಿ, ಆಯಿತು ನಾಯಕತ್ವದ ಲಕ್ಷಣ ಪರವಾಗಿಲ್ಲಪ್ಪ ಅಂತ. ಪತ್ರಕರ್ತರು ಕೇಳಿದ್ರೆ ನೀವೇನಂತ ಉತ್ತರ ಕೊಡ್ತೀರಿ? ನೀವು ಏನಂತ ಉತ್ತರ ಕೊಟ್ಟಿರಿ? ನೀವು ದೊಡ್ಡ ನಾಯಕ ಅಲ್ಲ ನೀವು. ಇಂಥವೆಲ್ಲ ಠೇಂಕಾರಗಳನ್ನು, ಇಂಥ ಅಹಂಕಾರಗಳನ್ನು ಮನೇಲಿ ಬಿಟ್ಟು ಬನ್ನಿ. ಒಬ್ಬ ಜನನಾಯಕರಿ ನೀವು, ನಾಚಿಕೆ ಆಗಬೇಕು ನಿಮಗೆ. ಘೋಷಣೆ ಹೌದೋ ಅಲ್ವೋ ಅದು ನಂತರದ್ದು, ಅದಾದಮೇಲೆ ಬಿಡಿ. ಅದಾದಮೇಲೆ ನೀವು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಸತ್ಯ ಆಗಿತ್ತು ಅಂತಂದರೆ ಪ್ರಶ್ನೆ ಬೇರೆ. ಯಾವನ ಕೂಗದ್ನೋ ಬಿಟ್ನೋ ಅಥವಾ ಹಂಗೆ ಕೇಳಿಸುತ್ತೋ ಅದು ಬೇರೆ ವಿಚಾರ. ಪೊಲೀಸರ ಕೆಲಸ ಮಾಡ್ತಾಯಿದ್ರು ಅವರು. ಆ ರೀತಿ ಏನಾದರೂ ಕೂಗಿದ್ರೆ ಅದಕ್ಕೆ ಕ್ಷಮೆನೇ ಇಲ್ಲ, ಅದಕ್ಕೆ ಪ್ರಶ್ನೆ ಬೇರೆ. ಆದರೆ ನೀವು ಮಾತಾಡಿದ ರೀತಿ ಇತ್ತಲ್ಲ, ಇದು ವೆರಿ ಬ್ಯಾಡ್. ಇದು ನಾಸೀರ್ ಅವರಿಗೆ ನಾವು ಕೇಳುವಂಥ ಮಾತು. ಅಂದರೆ ನೀವು ನಾಯಕರಾಗಲಿಕ್ಕೆ ಹೊರಟಿದ್ದೀರಿ, ಈಗ MP ಆದ್ರಿ, ಈಗ ನಿಜ ಒಪ್ಕೋಬೇಕಾದ್ದೇನೆ. ಆದರೆ ಈ ರೀತಿ ಅಹಂಕಾರದ ಮಾತುಗಳನ್ನು ಬಿಟ್ಬಿಡಿ. ಅದಾದಮೇಲೆ ನಾಸೀರ್ ಹುಸೇನ್ ಹೇಳುವಂಥ ಪ್ರಯತ್ನ ಮಾಡಿದರು, ನಾನು ಇದು ಪಾಕಿಸ್ತಾನ ಪರ ಅಲ್ಲ, ಇದು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರು. ಬೇಕಿದ್ರೆ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಅಷ್ಟೇ ಹೇಳಬೇಕು ನೀವು. ಪತ್ರಕರ್ತರು ರೋಪ ಹಾಕಬಾರದು. ಅಷ್ಟು ದೊಡ್ಡವರಲ್ಲ ನೀವು ನಾಸೀರ್. ಬನ್ನಿ ನಾಸೀರ್ ಏನು ಹೇಳಿದ್ರು ನೋಡೋಣ. ಅಲ್ಲಿ ಇದ್ದಾಗ ನಾನು ಏನು ಕೇಳಲಿಲ್ಲ ಅದು ಆ ಥರದ್ದು. ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನು ಕೇಳಿದೆ ನಾನಿದ್ದಾಗ ಅದು ಕೇಳಲಿಲ್ಲ. ಒಂದು ಸೆಕೆಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಏನಾದರೂ ಆಗಿದೆ 100% ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ತನಿಖೆನೂ ಎಲ್ಲ ಆ್ಯಂಗಲ್ಸಿಂದ ತನಿಖೆನೂ ಆಗಬೇಕು. ನಾನಲ್ಲಿ ಇದ್ದಾಗ ನಾನು ಏನು ಕೇಳಲಿಲ್ಲ ಅದು ಆ ಥರದ್ದು. ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನು ಕೇಳಿದೆ ನಾನಿದ್ದಾಗ ಅದು ಕೇಳಲಿಲ್ಲ. ಒಂದು ಸೆಕೆಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಏನಾದರೂ ಆಗಿದೆ 100% ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ತನಿಖೆನೂ ಎಲ್ಲ ಆ್ಯಂಗಲ್ಸಿಂದ ತನಿಖೆನೂ ಆಗಬೇಕು. ನಾನಲ್ಲಿ